ಆರ್ ಗೋಪಾಲಸ್ವಾಮಿ. ನಾನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇದು ಸ್ವಾಮೀಜಿಯವರ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಕಾಲದಲ್ಲಿ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ವಿಶ್ವಮಾನವ ಬಳಗ ಅಂತ ಹೆಸರಿಟ್ಕೊಂಡಿದ್ದು 12ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ನಮ್ಮ ಸಂಘದ ಸಂಸ್ಥೆಯ ಉದ್ದೇಶವಾದರಂದರೆ ರಾಷ್ಟ್ರಕವಿ ಕುವೆಂಪು ಅವರ ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಎಂಬ ಪಂಚಮಂತ್ರಗಳನ್ನು ಲೋಕಕ್ಕೆ ತಿಳಿಸೋದು, ಸಾಮಾನ್ಯ ಜನರ ಅರಿವಿಗೆ ಮೂಡಿಸೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಗಿಂದಾಗೆ ಮಾಡ್ತಾ ಇರ್ತೇವೆ. ಇವತ್ತಿನ ಬಂದಿರೋದು ಸ್ವಾಮೀಜಿಗಳು, ನಿರ್ಮಲಾನಂದನಾಥರು ಹಾಗೂ ಅಪ್ಪ ನಾಗರಾಜನವರು ನಮಗೆ ಅದ್ಭುತವಾದ ವಿಚಾರಧಾರೆಗಳನ್ನು ಈ ಕಾರ್ಯಕ್ರಮದಲ್ಲಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಗಳಿಂದ ನಡೀತಾ ಇದ್ದಾವೆ. ಈ ಹಿಂದೆ ನಮ್ಮ ಅಧ್ಯಕ್ಷರಾಗಿದ್ದ ಶ್ರೀಕಂಠಯ್ಯನವರ ಕಾರ್ಯದರ್ಶಿಗಳಾಗಿದ್ದ ನಾರಾಯಣರವರು ಇವರು ಕೂಡ ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ರು. ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೇವೆ ಎಲ್ಲರೂ ಒಡನಾಡಿ. ನಾನು ಇಂಡಿಯನ್ ಕಾರ್ಯಕಾರಿ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷನಾಗಿದ್ದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ನಮ್ಮ ವ್ಯಾಪ್ತಿ ಏನಿದೆ ಇದನ್ನು ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದ. ಇವತ್ತು ಗಂಟೆಯನ್ನು ಎಷ್ಟು ಪರಿಪೂರ್ಣವಾಗಿ ನಾವು ಮನುಜಮತ, ವಿಶ್ವಪಥವನ್ನು ಅಳವಡಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಕೂಡ ಕಿಂಚಿತ್ತಾದರೂ ನಾವು ಕುವೆಂಪು ಅವರು ಹೇಳಿದಂಥ ಮನುಜಮತ, ವಿಶ್ವಪಥದ ಅಗತ್ಯ ಭಾಳ ಇದೆ. ಈ ಸಮಾಜದಲ್ಲಿ 1927ರಿಂದ ಜಲಗಾರ ನಾಟಕ ಬರೆದ ಕಾಲದಿಂದ ಹಿಡಿದು ಶೂದ್ರ ತಪಸ್ವಿಯನ್ನು ಬರೆದ ಕಾಲದಿಂದ ಹಿಡಿದು ಇಂದಿನವರೆಗೂ ಪರಿಸ್ಥಿತಿ ಹಾಗೆ ಉಳಿದಿದೆ. ಈ ನಾಟಕಗಳು, ಈ ಕುವೆಂಪು ಅವರ ವಿಚಾರಧಾರೆಗಳನ್ನು ತಿಳಿಸ್ತಕ್ಕಂಥ ಕೃತಿಗಳು ಎಲ್ಲವೂ ಇದ್ದು ಕೂಡ ಏನೊಂದು ನಾವು ಇನ್ನೂ ಅಷ್ಟೊಂದು ಜನರು ಗಮನ ಇಡಬೇಕಾದಂಥ ಪರಿವರ್ತನೆಯನ್ನು ನಾವು ಕಾಣಲಿಲ್ಲ. ಅದು ಕಾಣಬೇಕಾಗಿದೆ. ಕುಲ, ಜಾತಿ, ಧರ್ಮ ಎಲ್ಲವನ್ನು ಮೀರಿದ ಒಂದು ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಇದು ನನ್ನ ವಿನಂತಿ, ವಿನಮ್ರ ವಿನಂತಿ. ಬದ್ಧತೆ ಎಲ್ಲ ಕಾರ್ಯಕರ್ತರಿಗೂ ಮತ್ತು ರಕ್ಷಕ ವಕೀಲರಿಗೂ, ಜನ ಸಮುದಾಯಕ್ಕೂ ಧನ್ಯವಾದಗಳು. ಎಲ್ಲರ ಇಷ್ಟು ಜನ ನೆರೆದಿದ್ದಾರೆ ಅಂದರೆ ಅವರು ಮತ್ತೆ ಹುಟ್ಟು ಬರಲಿ, ಮತ್ತೆ ಅವರ ಕೃತಿಗಳು ಮತ್ತೆ ಎಲ್ಲರಿಗೂ ಕೋಣೆ ಪ್ರತಿ ಜಗತ್ತಿನ ಮೂಲೆ ಮೂಲೆಯಲ್ಲೂ ಪ್ರಸಾರ ಆಗಲಿ ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಧನ್ಯವಾದ.